ರೋಡು ಹೈಟ್ ಅಲ್ಲಿ ಇದೆ ಅಲ್ಲಿ ಆಕ್ಚುಲಿ ಗಟಾರವನ್ನು ಕ್ಲೀನ್ ಮಾಡಿಬಿಟ್ಟು ಅದು ಪೈಪ್ ಅನ್ನು ಹಾಕಿದಾಗ ಕ್ಲಿಯರ್ ಆಗುತ್ತೆ ಅದು ಕೂಡ ಈಗಾಗಲೇ ನಾನು ಕೂಡ ಹೇಳಿದ್ದೀನಿ. ಅದನ್ನು ಕೂಡ ಒಂದು ಸಭೆಯಲ್ಲಿ ತಡ ಮಾಡಿಬಿಟ್ಟು ನಾಳೆ ಈ 2 ಪೈಪ್ ಅನ್ನು ಗ್ರಾಮ ಪಂಚಾಯತಿಂದ ಹಾಕಿಬಿಟ್ರೆ ಅಲ್ಲಿ ಕಾಲುವೆಯನ್ನು ಕ್ಲೀನ್ ಮಾಡಿ ಸರಿಯಾಗುತ್ತೆ ಅಂತ ಹೇಳ್ಬೋದು. ನಂತರ ಶಾಲೆಗೆ ಶುದ್ಧವಾದ ಕುಡಿಯುವ ನೀರಿನ ಬಾವಿ ಸ್ವಚ್ಛಗೊಳಿಸುವ ಅಗತ್ಯತೆ ಇರುವುದನ್ನು ಪರಿಶೀಲಿಸಲಾಗುತ್ತದೆ. ಈಗ ನಾವು ಒಂದು ತಕ್ಷಣ ಕೇಳಿ ಬಾವಿ ಕ್ಲೀನ್ ಮಾಡ್ತಾ ಇದ್ದೇವೆ ಹೇಳೋದಕ್ಕೆ ಅದು ಕೂಡ ನಾವು ಈಗಾಗಲೇ ಹೇಳಿದ್ವಿ. ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ಕೂಡ ಮಕ್ಕಳ ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಬಾವಿ ಕ್ಲೀನ್ ಮಾಡೋಕೆ, ನಮ್ಮ ಬಾವಿ ಕ್ಲೀನ್ ಮಾಡಿಲ್ಲ ಅಂತ. ನಾವು ಗ್ರಾಮ ಪಂಚಾಯತಿಯಲ್ಲಿ ಮೊನ್ನೆ ಅಷ್ಟೇ ಗ್ರಾಮ ಸಭೆಯಲ್ಲಿ ನೋಡ್ವಿ. ಹಾಚಿಕಟ್ಟ ಗ್ರಾಮ ಪಂಚಾಯತ್ ಹಾಚಿಕಟ್ಟ ಗ್ರಾಮಗಳ ಸರ್ಕಾರಿ ಬಾವಿಗಳ ಇದು ಕ್ಲೀನ್ ಮಾಡಿದ್ವು ಅಂತ ಅದಕ್ಕೆ ಮೊತ್ತವನ್ನ ಪೇಮೆಂಟ್ ಮಾಡಿದ್ ಬಂತು. ಅಲ್ಲಿ ನಾವು ಅದೇ ಹೇಳಿದ್ವಿ, ನಮಗೆ ನಿರ್ದಿಷ್ಟವಾಗಿ ಯಾವ ಬಾವಿಗಳಿಗೆ ಮಾಡಿದ್ವಿ ಹೇಳಬೇಕಾಗತ್ತೆ. ಯಾಕಂದ್ರೆ ಇವರು ಇಲ್ಲಿ ಅರ್ಜಿ ಕೊಟ್ಟಿರ್ತಾರೆ, ನೀವು ಕೊಟ್ಟಿರ್ತೀರಿ, ಅದು ನಿಮ್ಮ ಶಾಲೆಗಳಲ್ಲಿ ಆಗಿಲ್ಲ ಅಂತ ಬಂತು. ಅದೇ ಅಲ್ಲಿ ಒಬ್ರು ಎಜಿಟ್ ಕ್ವಶನ್ ಕೂಡ ಕೇಳಿದ್ರು, ನಮ್ಮಲ್ಲಿ ಯಾವ ಬಾವಿ ಮಾಡಿದ್ರಿ ಅಂತ ನೀವು ಹೇಳಿ ಅಂತ. ನಮ್ದೆಲ್ಲ ಮಾಡಿದ್ರೆ ಅಂತ ಈಗ ಪ್ರಶ್ನೆ ಆಗಿ ಹಂಗಾದ್ರೆ ನಿರ್ದಿಷ್ಟವಾಗಿ ಈ ಸರಿ ಬಾವಿ ಅಂತ ಇಲ್ಲ, ಬೇಕಾಗುತ್ತೆ. ಅದು ಕೂಡ ನಾವು ಆ ತರ ಇದ್ದ ಆಕ್ಷೇಪಣೆ ಮಾಡ್ತೀವಿ. ಅಲ್ಲಿ ನಾವೇನಿದೆ ಎಲ್ಲರಿಗೂ ತಿಳಿಸ್ಲಿಕ್ಕೆ ನಾವು ಮಾಡ್ತೀವಿ. ಅದು ಇದಿದೆ ಸಭೆ ಕೂಡ ಮಾಡಲಿಕ್ಕೆ ಎಲ್ಲ ಇದು ಗೊತ್ತಿದೆ. ಅವಾಗ ಏನಾಗ್ತದೆ, ಕೆಲವೊಂದಷ್ಟು ತಿಳಿಸ್ತಾರೆ, ಕೆಲವೊಂದಷ್ಟು ತಿಳಿಸಲ್ಲ, ಕೆಲವೊಂದು ತಿಳಿಸಲು ಬಂದಿರಲ್ಲ. ಈಗೆಲ್ಲ ಕೆಲವು ಸಮಸ್ಯೆಗಳಾಗತ್ತೆ. ಈಗಲಾಗಲಿ ಗ್ರಾಮ ಪಂಚಾಯತ್ ಅದೇ ಗ್ರಾಮ ಪಂಚಾಯತ್ ನಾವು ಸಭೆಗಳು ಮಾಡ್ತಾ ಇದ್ದೀವಿ, ಅದೇ ಭಾಗದಲ್ಲಿ ಶಾಲೆಗಳಲ್ಲೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಒಂಥರ ಕೋಆರ್ಡಿನೇಷನ್ ಆಗ್ತಾ ಇದೆ. ಈ ಪಂಚಾಯತ್ ಮೆಂಬರ್ಗಳು ಶಾಲಾ ಸಭೆ ಬರ್ತಾ ಇದ್ದಾರೆ, ಅಥವಾ ನಾಳೆ ಗೊತ್ತಾಗ್ತದೆ ನಿಮ್ಮ ಸದಸ್ಯರುಗಳು ಹೋಗ್ಬೋದು, ಕೆಲವರು ಹೋಗಿರ್ಬೋದು. ನಾನು ಸಭೆಯಲ್ಲಿ ಕೆಲವು ಜನ ಸದಸ್ಯರುಗಳು ಶಾಲಾ ಸಭೆ ಇದು ಪಂಚಾಯತ್ ಗ್ರಾಮ ಸಭೆಗೂ ಬಂದವರಿದ್ದಾರೆ. ಅವರು ಕೂಡ ನಿಮ್ಮ ಶಾಲೆಗೂ ಇದೇ ಇಂಥ ದಿನ ಮುಂದೆ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಆ ಥರದ್ದು ಇರುತ್ತೆ, ಅವರು ಆ ಥರ ಅಂತ ಹೇಳ್ಬೋದು. ಈ ಸಾಮಾಜಿಕ ಪರಿಶೋಧನೆ ಮಾಡಿದ್ರೆ ಆಟೋಮೆಟಿಕ್ ಅವೇರ್ನೆಸ್ ಇಲ್ಲ. ಇದು 2 ಸಲ ಮಾತಾಡ್ತಾರೆ. ನಂತರ ಒಬ್ಬ ಶಿಕ್ಷಕರು ಬೇರೆ ಕಡೆ ಅಂದ್ರೆ ಒಂದೇ ಬಾರಿ ನಾವು ಶಾಲೆ ಕೊಠಡಿಗೆ ಮತ್ತೆ ಅಂಗನವಾಡಿ ಬಿಸಿ ಅಡುಗೆ ಕೊಠಡಿಗೆ ಬಣ್ಣ ಹೊಡೆಯೋ ಹೇಳಿದ್ವಿ. ಆದ್ರೆ ನಮ್ಮ ಪಂಚಾಯತಿಂದ ಕೊಡಕ್ ಬರಲ್ಲ, ಅದು ಅವ್ರ ಮೇಲಿಂದನೇ ಕಳಿಸ್ತಾರೆ. ಹೇಳಿದ್ದೀನಿ. ಇಲ್ಲಿ ಒಬ್ಬ ಶಿಕ್ಷಕರು ಬೇರೆ ಕಡೆ ನೀರಿನ ಶಿಕ್ಷಕರ ಕೊರತೆ ಇರೋ ಬಗ್ಗೆ ನಮಗೆಲ್ಲ ಪಾಲಕರ ಪೋಷಕರಲ್ಲಿ ಬಂದಿದೆ. ನೆಕ್ಸ್ಟ್ ಅವರು ಹೋದ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಇರೋರೇ ಇಬ್ಬರು ಇದ್ದಾರೆ, ಮತ್ತೆ ಒಬ್ಬರೇ ಪಾಲಕ ಆಗಲ್ಲ. ಅದು ವಿದ್ಯಾರ್ಥಿ ವೇತನ ಜಮಾ ಆಗದೇ ಇರೋದನ್ನು ಪಾಲಕರ ಪೋಷಕರಿಂದ ತಿಳಿದು ಬಂದಿದೆ. ಅದು ಕೂಡ ಏನಾಗಿದೆ, ಈಗ ಇವತ್ತಿನ ನ್ಯೂಸ್ ಪ್ರಕಾರ SC/ST ಮಕ್ಕಳಿಗೆ ಈಗಾಗಲೇ ವಿದ್ಯಾರ್ಥಿ ವೇತನಕ್ಕೆ ಅವಕಾಶ ಬಿಟ್ಟಿದ್ದಾರೆ, ಆನ್ಲೈನ್ ನಲ್ಲಿ ಬಿಟ್ಟಿದ್ದಾರೆ. ಅದನ್ನ ತಾವು SC/ST ಮಕ್ಕಳಿದ್ರೆ ಈಗ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇತರೆ ಏನಿದೆ ಹಿಂದುಳಿದ ಮಕ್ಕಳಿಗೆ ಕೊರೋನಾ ಆದೇಶ ಬಂದಿಲ್ಲ, ಅದನ್ನು ಕೂಡ ನಾವು ಈಗ ಅಲ್ಲಿ ಶಾಲೆಗಳಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಈಗಾಗಲೇ ಎಲ್ಲ ಶಾಲೆಗಳು ಅದೇ ಬರ್ತಾ ಇದೆ. ಮಕ್ಕಳು ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಮಿಸ್ಮ್ಯಾಚ್ ಬರ್ತಾ ಇದೆ ಅಂತ, ಅದು SC ಅವ್ರ ಅಪ್ಡೇಟ್ ಆಗಿರಲ್ಲ. ಅದಕ್ಕೆ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂದ್ರೆ ನೀವು ಸಿರ್ಸಿಗ ಅಥವಾ ಸಿದ್ದಾಪುರಕ್ಕೆ ಪೋಸ್ಟ್ ಆಫೀಸಿಗೆ ಹೋಗಬೇಕಾಗುತ್ತೆ, ಬೇರೆ ಕಡೆ ಇಲ್ಲ. ಅದಕ್ಕೂ ಕೂಡ ಈಗಾಗಲೇ ವಿಷಯ ಬಂದಿದೆ. ಅದನ್ನು ಕೂಡ ನಾವು ಅವರ ಗಮನಕ್ಕೆ ತಂದ್ಬಿಟ್ಟು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೋಸ್ಟ್ಗಳಲ್ಲಿ ಕೆಲವೊಂದು ವಾರ 15 ದಿನ ಈ ಮಕ್ಕಳ ಸಲುವಾಗಿ ಅಲ್ಲೇ ಮಾಡುವಂಥದ್ದು ಅಪ್ಡೇಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ. ಈಗಾಗಲೇ ನಾವು ಮೇಡಮ್ ಈ ಶಿಕ್ಷಣ ಇಲಾಖೆಯವರೆಗೂ ಹೇಳಿದ್ವಿ, ನಾವು ಹೇಳಿದ್ವಿ, ಮತ್ತೆ ನಮ್ಮ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೀವಿ. ಎಲ್ಲರೂ ಎಜುಕೇಟೆಡ್ ಇರ್ತೀರಾ, ಇತ್ತೀಚೆಗೆ ಯಾರು ಏನು ಅನ್ಎಜುಕೇಟೆಡ್ ಇರೋದಿಲ್ಲ. ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಸ್ವಲ್ಪ ನೀವು ಗಮನ ಹರಿಸಿ, ಸ್ಪೆಲ್ಲಿಂಗ್ಸ್ ಬರುವಾಗ ಹೆಚ್ಚು ಕಮ್ಮಿ ಇಲ್ಲಿ ಈಗ ಸದ್ಯಕ್ಕೆ 17 ಮಕ್ಕಳದ್ದು ನಮ್ದು 100% ಸರಿ ಇದೆ. ಯಾಕೆಂತಂದ್ರೆ ನಮ್ದು ಅಷ್ಟು ವೆರಿಫೈಡ್ 100% ಅಂತಾನೆ ನಮ್ದು ಟ್ಯಾಕ್ಸ್ ಬಂದಿದೆ. ಹಾಗಾಗಿ ಅವ್ರದ್ದು ಆಧಾರ ಮತ್ತು ಇದು ದಾಖಲಾತಿ ಎಲ್ಲ ಸೇಮ್, ಅದೇನು ಸಮಸ್ಯೆ ಇದೆ. ಮತ್ತೆ ನಂತರ ಶಾಲೆಗೆ ಹೊಸ ಕಟ್ಟಡ ಅವಶ್ಯಕತೆ ಇರುವುದಾಗಿ ಈಗ ಮತ್ತೆ ಸ್ವಚ್ಛತೆ ದೃಷ್ಟಿಯಿಂದ ಅಡುಗೆ ಮನೆಗೆ ಮತ್ತು ಶಾಲೆಗೆ ಪೇಂಟಿಂಗ್
ಕೂಡ ನಾವಿಲ್ಲಿ ತೋರಿಸಿ ನಮ್ಮ ಒಂದು ಪರಿಶೀಲನೆಯಲ್ಲಿ ಅಡಿಗೆ ಮನೆ ಪ್ರತಿ ವರ್ಷಕ್ಕೆ ಒಮ್ಮೆ ಭೇಟಿ ಮಾಡಲೇಬೇಕು ಅಂತ ಕಂಪಲ್ಸರಿ ಇದೆ. ಮತ್ತು ಶಾಲೆಗೂ ಸಂಬಂಧಪಟ್ಟಂತೆ ಸ್ವಲ್ಪ 4 ವರ್ಷದ ಮೇಲೆ ಆದಾಗೆ ಅನ್ಸುತ್ತೆ. ಹಾಗಾಗಿ ಇದು ಕೂಡ ಇಲ್ಲಿ ಏನಿದೆ ಗ್ರಾಮ ಪಂಚಾಯತಿಯಿಂದ ಈಗಾಗಲೇ 15ನೇ ವರ್ಷದಲ್ಲಿ ಶಾಲಾ ಇದಕ್ಕೆ ಅಡಿಗೆ ಮನೆಗೆ ಇದಕ್ಕೆ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಅದನ್ನು ಕೂಡ ನಾವು ಪಂಚಾಯತಿಯವರ ಗಮನಕ್ಕೆ ದೂರವಾಣಿ ಮೂಲಕ ತರುವ. ನಂತರ ಶಾಲೆಗೆ ಕಾಂಪೌಂಡ್ ಅವಶ್ಯಕತೆ ಇರುವುದಾಗಿ ಪಾಲಕರು ಸಮುದಾಯವರು ಇಲ್ಲಿ ತಿಳಿಸಿರ್ತಾರೆ. ಆಕ್ಚುಲಿ ಸ್ವಲ್ಪ ಭಾಗಕ್ಕೆ ಇದೆ ಅನ್ಸುತ್ತೆ. ಅದು ಬಹಳಷ್ಟು ದಿನ ಪಾಲಕರು ಅದು ವಿಷಯ ಬಂದಿದೆ ನಾವು ಈಗಾಗಲೇ ಮನೆ ಭೇಟಿ ಮಾಡುವಾಗ. ನಂತರ ಶಾಲೆಗೆ ಕಂಪ್ಯೂಟರ್ ಪ್ರಿಂಟರ್ಸ್ ಸ್ಮಾರ್ಟ್ ಟಿವಿಯ ಅವಶ್ಯಕತೆ ಇರುವುದಾಗಿ ಅದು ಕೂಡ ಸಮುದಾಯದವರಿಂದ ಬಂದಿದೆ. ಅದು ಒಂದು ಸ್ಮಾರ್ಟ್ ಟಿವಿ ಅಂದ್ರೆ ಆನ್ಲೈನ್ ಯೂಟ್ಯೂಬ್ ಆ ಥರ ಇದಕ್ಕೆ ಮಕ್ಕಳಿಗೆ ಕೊಡ್ತಾರೆ. ಏನಾಗ್ತದೆ ಈ ಟೀಚರ್ಸ್ ಈ ಬೋರ್ಡ್ನಲ್ಲಿ ಮಾಡಬೇಕು ಅಥವಾ ಬಾಯಲ್ಲಿ ಹೇಳೋದಕ್ಕಿಂತ ಅದನ್ನೇ ಒಂದು ಟಿವಿ ತೋರಿಸುವಾಗ ಮಕ್ಕಳಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಈ ಮಕ್ಕಳು ಟಿವಿ ಮೊಬೈಲ್ ನೋಡುವಾಗ ನಾವು ಹೇಳೋದಕ್ಕಿಂತ ಬೇಗ ಅರ್ಥ ಮಾಡ್ಕೊಳ್ತಾರೆ. ಆ ಥರ ಅವರಿಗೆ ಗಮನಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನು ಕೂಡ ಶಾಲೆಯಲ್ಲಿ ಈ ಶಾಲೆಗೆ ಒಂದಾದರೂ ಅವಶ್ಯಕತೆ ಇರೋದನ್ನ ನಾವು ಇದರಲ್ಲಿ ಬಂದಿದೆ ಕೊಟ್ಟಿದ್ದಾರೆ. ಮತ್ತೆ ಪ್ರಿಂಟರ್ ಮತ್ತು ಕಂಪ್ಯೂಟರ್ ವ್ಯವಸ್ಥೆ ಬಗ್ಗೆ ಮಕ್ಕಳಿಗೆ ಅವಶ್ಯಕತೆ ಈಗಾಗಲೇ ಬಂದಿದೆ. ಮಕ್ಕಳಿಗೆ ಆಟ ಆಡಲು ಜಾರುಬಂಡಿ ಮತ್ತು ಜೋಕಾಲಿ ಅವಶ್ಯಕತೆ ಈ ಒಂದು ಶಾಲೆಗೆ ಅವಶ್ಯಕತೆ ಇದೆ ಹೇಳೋದು ಕೂಡ ನಾವು ಅಲ್ಲಿ ಬೇಕರಿ ಶಾಲೆ ಮತ್ತೆ ಈ ಒಂದು ಅವಧಿ ನಾವು ಬಂದಾಗ ಇದು 19 ಇತ್ತು. ಯಾರು ಅಂಗನವಾಡಿ ಒಟ್ಟು ಇಲ್ಲಿ ನಾವು ಬಂದಾಗ 13 ಶಾಲಾ ಮಕ್ಕಳು ಹಾಜರಾತಿ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನಂತರ ಇಲ್ಲಿ 22-23 ಸಾಲದ ಅನುದಾನ ಬಿಡುಗಡೆಯಲ್ಲಿ ಪ್ರಾರಂಭಿಕ ಶುಲ್ಕು ಕೇವಲ 419 ರೂಪಾಯಿ ಇತ್ತು. ನಂತರ ಶಾಲಾ ಅನುದಾನ ಅಂತ 5,000 ಬಂದಿದೆ. ಬ್ಯಾಂಕ್ ಇಂಟ್ರೆಸ್ಟ್ 74 ರೂಪಾಯಿ. ಶೂ ಮತ್ತು ಸಾಕ್ಷಿ ಅನುದಾನ 5,565. ಇತರ ಅನುದಾನ 6,350 ರೂಪಾಯಿ. ಒಟ್ಟು 17,408 22-23 ಬಂದಂತ ಅನುದಾನ. ಅದರಲ್ಲಿ ಖರ್ಚಾಗಿದ್ದು ಶಾಲಾ ಅನುದಾನದ ವೆಚ್ಚ 4,589. ಭದ್ರತಾ ವೆಚ್ಚ 5,900. ಶೂ ಮತ್ತು ಸಾಕ್ಷಿದ್ದು 5,565. ಒಟ್ಟು 16,054. ಟೋಟಲಿ ಬ್ಯಾಲೆನ್ಸ್ 31/3/2023ಕ್ಕೆ 1,354 ರೂಪಾಯಿ ಈ ಒಂದು ಶಾಲಾ ಅನುದಾನ ಟೋಟಲಿ ಬ್ಯಾಲೆನ್ಸ್ ಉಳಿದಿರುವಂಥದ್ದು. ನಮ್ಮ ಶಾಲೆಯ 2022-23 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಸಂಪೂರ್ಣ ವರದಿಯನ್ನು ಮಂಡಿಸಿದಂತ ಶ್ರೀಯುತ ನಾಗರಾಜ್ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಇದರ ಕುರಿತು ನಿಮ್ಮ ಪಾಲಕರಿಂದ ಚರ್ಚೆ ಮಾಡೋದಿದ್ರೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಇನ್ನು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ನೀವು ಚರ್ಚೆ ಮಾಡಲಿಕ್ಕೆ ಅವಕಾಶ ನೀವು ಅದರ ಹೇಳ್ಬೋದು. ಈ ರೀತಿ ಬದಲಾವಣೆ ಆಗಬೇಕು ಅಥವಾ ಇನ್ನೇನಾದರೂ ಸಮಸ್ಯೆ ನಿಮ್ಗೆ ಬೇರೆ ಮಾಹಿತಿ ಬೇಕಾದ್ರೆ ಅವ್ರು ಹೇಳ್ತಾರೆ ಸಂಬಂಧಪಟ್ಟ ಮಾಹಿತಿ ಕೊಡಬೇಕು ಕಲಿತೀರ. ಏನೆಲ್ಲ ಇತ್ತು ಒಟ್ಟು ನೀವು ಪಕ್ಕ ಕೂತಾರೆ ಹೇಳ್ಬೇಕು. ನೀವೆಲ್ಲ ಹೇಳ್ಬಿಟ್ಟಿದೆ, ಎಲ್ಲರೂ ಬಂದಿದೆ, ಆಗಿದೆ. ನಮಗೆ ಮೊದಲನೇ ಬೇಕಾಗಿರೋದು ಅಂದ್ರೆ ಮತ್ತೊಂದು ಶಿಕ್ಷಕರು ಮಕ್ಕಳಿಗೆ ಎಜುಕೇಶನ್ ಶಿಕ್ಷಣ ಬರ್ಬೇಕಂತ ಇವ್ರನ್ನ ರಿಲೀವ್ ಮಾಡಬೇಡಿ. ಇವ್ರನ್ನೇನು ಮಾಡೋದಿಲ್ಲ. ಇವರು BL ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಎಜುಕೇಶನ್ ಬಹಳ ತೊಂದರೆ ಆಗ್ತಾ ಇದೆ ನಮಗೆ. ಬಂದಿದೆ ಆ ತರ ಅಂದ್ರೆ ಶಿಕ್ಷಕರಿಗೆ ನಮ್ಗೆ BL ಅವರು ಮಾಡ್ತಾ ಇರೋದ್ರಿಂದ ಮಕ್ಕಳ ಎಜುಕೇಶನ್ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಒಂದೇ ಶಿಕ್ಷಕರು ಇರ್ತಾರೆ, ಅವ್ರಿಂದ ಎಂದು ಹೇಳೋದು ಗೊತ್ತಿಲ್ಲ, ಬೇರೆ ಕಡೆ ಹೋಗೋರೆ ಅವರು. ಹಾಗಾಗಿ ಮತ್ತೊಂದು ಶಿಕ್ಷಕರನ್ನ ತರೋಣ ಅಂದ್ರೆ ಪಟ್ನ ಅಂತ ಸಿಗಲ್ಲ. ಪ್ರಯತ್ನ ಮಾಡಿ ತರಬೇಕು ಏನಾದ್ರು ಮುಂದೆ ಇದು ಅದಂತ. ಅದಕ್ಕೆ ಶಿಕ್ಷಕರು ಮೊದಲು ನಮ್ಗೆ ಬೇಕಾಗಿರೋದು ನಮ್ಮ ಶಾಲೆಗೆ. ಯಾಕಂದ್ರೆ ಮಕ್ಕಳಿಗೆ ನಾವು ಬೇರೆ ತರ್ತೇವೆ, ಅದ್ರ ಜೊತೆ ನೀವು ಸ್ವಲ್ಪ ಹೇಳಲೇಬೇಕಾಗುತ್ತೆ. ನಮ್ಮ ಶಾಲೆ ಚಿಕ್ಕ ಶಾಲೆ ಆದ್ರೂ ಜಾಸ್ತಿ ಚೆನ್ನಾಗಿ ಶಿಕ್ಷಣ ನಡೀತಾ ಇತ್ತು. ನಮ್ಮ ಸರ್ದು BL ಕ್ಯಾನ್ಸಲ್ ಮಾಡಿ ಹೇಳಿ ನಮ್ಮ ತಹಸೀಲ್ದಾರ್ ಅವರಿಗೆ ಹೇಳ್ಕೊಂಡಾಗಿತ್ತು. ಲೆಟರ್ ಅಂತ ಕೊಟ್ಟಾಯಿತು. ಅವರು ಒಂದು ವೈಯಕ್ತಿಕ ಲೆಟರ್ ಬರ್ಕೊಟ್ಟಿದ್ರು. ಅವರು ನೋಡಿದವ್ರು ಏನಂದ್ರು, ನೀವು ಅವ್ರನ್ನ ಕರ್ಕೊಂಡು ಬನ್ನಿ, ಮತ್ತೆ ಯಾರು ಮಾಡ್ತಾರೆ ಅಂಗನವಾಡಿ
ಟೀಚರ್ ಕರ್ಕೊಂಡು ನಮ್ಮಿಂದ ಬನ್ನಿ ನಾವು ಕ್ಲೀನ್ ಮಾಡ್ಕೊಡ್ತೀವಿ ಅವ್ರು ಭಾಗ ಇದು ನಾನು ಇದು ಒಂದು ಮಿನಿ ಅಂಗಡಿ ಮೇಡಮ್ ನಾನು ಒಬ್ಬಳೇ ಇರೋದು ಅವರಿಗೆ ಹೆಲ್ಪರ್ ಇಲ್ಲ ಹಾಗಾಗಿ ನಮ್ದು ಮಾಡೋದು ಕಷ್ಟನೇ ಭಾಳ ಕಡಿಮೆ ಇದ್ದೀವಿ ನಮ್ಮಲ್ಲಿ ಅದಕ್ಕೆ ಮಕ್ಕಳು ಕಡಿಮೆ ಇದ್ರೆ ಮಕ್ಕಳು ಇದ್ರೆ ಇದ್ರೂ ಭಾಗ ತೆಕ್ಕ ಕೂತ್ಕೊಳ್ಳೋದೇ ನಾವು ಮೇಡಮ್ ಭಾಗ ಹಾಕಿ ಹೋಗ್ಲಿಕ್ಕಂತೂ ಆಗೋದಿಲ್ಲ ಇಲ್ಲ ಆ ಕಡೆ ಎರಡು ಅಂಗಡಿ ಮಾಡಿದ್ರೆ ಅಲ್ಲಿ ಹೆಲ್ಪರ್ ಇದೆ ಅಲ್ಲಿ ಅವ್ರಿಗೆ ಕರ್ಕೊಂಡು ಅವ್ರಿಗೆ ನಾನು ಅದರಲ್ಲಿ 3 ಅಂಗಡಿ ಮಾಡಿದ್ದೆ. ಗಂಜಿ ಮನೆಯಲ್ಲಿ ಮಕ್ಕಳು ಅದು ಆ ಲಕ್ಷಣ ಬರೋದೇ ಆಗಿಲ್ಲ. ನಾವು ಹೇಳೋದೇ ಆ ಬೇಡಿ. ಒಂದು ಮಾತು ಹೇಳಾಯ್ತು. ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಬರ್ತಾ ಇರೋ 5-6 ಮಕ್ಕಳು ಯಾರಲ್ಲಿ 2 ಜನ ಇದ್ದಾರೆ. ಒಂದ್ಸಲ ಬಾಗಿಲು ತಗೊಂಡು ಕುತ್ಕೊಂಡ್ರು ಒಬ್ರು ಜನ ಅವ್ರು ಜಲ್ದಿ ಕೊಡ್ಬೋದು ಅಂತ ನಾನು ಅಂದ್ರೆ ಈ ವಿಷಯವನ್ನು ನಾವು ಜನರಿಗೆ ಅಂಗಡಿ ಟೀಚರ್ ಹೇಳದೆ ನಾವು ಆಕ್ಷನ್ ಬೇಡ ನಾವು ಮೀಟಿಂಗ್ ನಲ್ಲಿ ಹೇಳಾಗಿತ್ತು ಹೋಗಲಿದೆ